ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ 15 ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಯೂಸ್ಫುಲ್ ಆಗುವಂಥ ಟಿಪ್ಸ್. ಮಕ್ಕಳಿಗೆ ಶೀತ ಆಗುತ್ತೆ. ಶೀತ ಆದಾಗ ಏನು ಮಾಡಬೇಕಂದ್ರೆ, ಮಗುವಿಗೆ ಶೀತ ಆದರೆ ಅರಿಶಿಣ ಬಿಸಿ ಮಾಡಿ ನೆತ್ತಿಗೆ ಹಾಕಿದರೆ ಶೀತ ಕೂಡ ಕಡಿಮೆ ಆಗುತ್ತೆ. ಹಾಗೆ ಕೆಲವರಿಗೆ ಬಿಳಿ ಮುಟ್ಟು ಆಗ್ತಾ ಇರುತ್ತೆ ಅಲ್ವಾ, ಅದಕ್ಕೆ ಏನು ಮಾಡಬೇಕು ಅಂದರೆ ಹುಣಸೆ ಬೀಜವನ್ನು ನೆನೆಸಿ ಬೆಳಗ್ಗೆ ರುಬ್ಬಬೇಕು. 1 ಸ್ಪೂನ್ ಹಾಲಿನ ಜೊತೆ ಸೇವಿಸಿದರೆ ಬಿಳಿ ಮುಟ್ಟು ಕೂಡ ಕಡಿಮೆ ಆಗುತ್ತದೆ. ಮೂರನೇದಾಗಿ ಎಲ್ಲರಿಗೂ ಕೂಡ ಮಡುವೆ ಆಗ್ತಾ ಇರುತ್ತೆ, ಸೊ ಕಲೆ ಬಿದ್ದಿರುತ್ತೆ ಅಲ್ವಾ, ಅದಕ್ಕೆ ಏನು ಮಾಡಬೇಕು ಅಂದರೆ ಕ್ಯಾರೆಟನ್ನು ಕೊಬ್ಬರಿ ಎಣ್ಣೆ ಜೊತೆ ಸೇರಿಸಿ ಕುದಿಸಬೇಕು. ಆ ಕುದಿಸಿದ ಆ ರಸವನ್ನು ಮಡುವೆ ಕಲೆ ಇರುವ ಜಾಗಕ್ಕೆ ಹಚ್ಚಬೇಕು. ಒಂದು ಬೆಡ್ಸನ್ನು ತೊಗೊಂಡು ಹಚ್ಚಿದರೆ ಆ ಕಲೆ ಕಡಿಮೆ ಆಗುತ್ತೆ. ಕೆಲವರಿಗೆ ಹುಬ್ಬು ದಪ್ಪ ಇರಬೇಕಂತ ಆಸೆ ಇರುತ್ತೆ, ಆದರೆ ಕೆಲವೊಬ್ಬರಿಗೆ ಇರಲ್ಲ ಅಲ್ವಾ. ಅವ್ರು ಏನು ಮಾಡಬೇಕು ಅಂದರೆ ಬಾದಾಮಿಗೆ ತುಪ್ಪ ಸವರಿ ಸುಟ್ಟು ಪುಡಿ ಮಾಡಿ ಹರಳೆಣ್ಣೆ ಹಾಕಿ ಕಪ್ಪು ತಯಾರಿಸಿ ರಾತ್ರಿ ಮಲಗುವ ಮುನ್ನ ಹಚ್ಚಿದರೆ ಹುಬ್ಬು ದಪ್ಪಗೆ ಆಗುತ್ತೆ. ಪೀರಿಯಡ್ ಪೇನ್ ಅಥವಾ ಸೆಳೆತಕ್ಕೆ ಟಿಪ್ಸ್ ಏನಪ್ಪ ಅಂದರೆ 5 ಎಸಳ ಬೆಳ್ಳುಳ್ಳಿ ಜಜ್ಜಿ ಕೊಬ್ಬರಿ ಎಣ್ಣೆ ಜೊತೆ ಹಾಕಿ ಹೊಟ್ಟೆ ಕಾಲು ಬೆನ್ನಿಗೆ ಹಚ್ಚಿದರೆ ಸೆಳೆತ ನೋವು ಕಡಿಮೆ ಆಗುತ್ತೆ. ಅವರಿಗೆ ರಾತ್ರಿ ಟೈಮಲ್ಲಿ ನಿದ್ದೆ ಬರ್ತಾ ಇಲ್ಲ ಅಲ್ವಾ, ನಿದ್ರೆ ಬರ್ತಾ ಇಲ್ವಾ ಅಂದರೆ ಈ ರೀತಿ ಮಾಡಿ ಕೊಬ್ಬರಿ ಎಣ್ಣೆಯನ್ನು ಬೆಚ್ಚಗೆ ಮಾಡಿ ಪಾದಗಳಿಗೆ ಹಚ್ಚಿದರೆ ರಕ್ತ ಸಂಚಲನ ಆಗಿ ನಿದ್ರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಅಕಾಲಿಕ ಬಿಡಿ ಕೂದಲು ಕೆಲವರಿಗೆ ಈಗ ಬೇಗನೆ ಬಿಡಿ ಕೂದಲಾಗ್ತಾ ಇರುತ್ತೆ ಅಲ್ವಾ, ಅವ್ರು ಏನು ಮಾಡಬೇಕಂದ್ರೆ ಶಂಖಪುಷ್ಪ ಹೂವು ಬರುತ್ತೆ ಅಲ್ವಾ, ಆ ಹೂವನ್ನು ತೆಂಗಿನೆಣ್ಣೆ ಜೊತೆ ಸೇರಿಸಿ ಕುದಿಸಿ ಶೇಖರಿಸಿ ಕೂದಲಿಗೆ ಹಚ್ಚಿದರೆ ಬಿಳಿ ಕೂದಲು ಕೂಡ ಕಡಿಮೆಯಾಗುತ್ತದೆ. ಭಾಳಷ್ಟು ಜನರಿಗೆ ಹಲ್ಲು ನೋವಾಗಿರ್ತಾ ಇರುತ್ತೆ ಅಲ್ವಾ, ಕಾಡು ಬದನೆಕಾಯಿ ಬರುತ್ತೆ ಅಲ್ವಾ, ಆ ಬೀಜವನ್ನು ಹಲ್ಲಿಗೆ ಜಜ್ಜಿ ಇಟ್ಟರೆ ಹಲ್ಲು ನೋವು ಕೂಡ ಬೇಗನೆ ಕಡಿಮೆ ಆಗುತ್ತದೆ. ಇದನ್ನು ಕೂಡ ಒಂದ್ಸರಿ ನೀವು ಕೂಡ ಯೂಸ್ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದ್ರೆ, ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗಲು ಏನು ಮಾಡಬೇಕಂತಂದ್ರೆ ಶಿಶುಗಳಿಗೆ ಬಾದಾಮಿ ಅರಿದು ಹಾಲಿನ ಜೊತೆ ಕುಡಿಸಿದರೆ ಮತ್ತು ಮಕ್ಕಳಿಗೆ ಬೆಳಗ್ಗೆ 3 ರಿಂದ 4 ಬಾದಾಮಿ ತಿನ್ನಿಸಿದರೆ ಬುದ್ಧಿಶಕ್ತಿ ಚುರುಕಾಗುತ್ತದೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದ್ರೆ, ಮಕ್ಕಳಿಗೆ ಕಫ ಶೀತ ಕೆಮ್ಮು ಆಗುತ್ತೆ ಅಲ್ವಾ, ಆವಾಗ ಅಳತೆ ಪ್ರಮಾಣ ನೀರಿಗೆ ಕಾಳುಮೆಣಸು ಶುಂಠಿ ತುಳಸಿ ಅರಿಶಿಣ ಹಾಕಿ ಕುದಿಸಿ ಕುಡಿದರೆ ಕೆಮ್ಮು ಮತ್ತು ಶೀತ ಕಫ ಕಡಿಮೆ ಆಗುತ್ತದೆ. ಮುಖದ ಕಾಂತಿ ಹೆಚ್ಚಿಸಲು ಏನು ಮಾಡಬೇಕಂದ್ರೆ ಹಸಿ ಅರಿಶಿಣವನ್ನು ತಂಬಾಲು ರಾ ಮಿಲ್ಕ್ ಜೊತೆ ಸೇರಿಸಿ ಮುಖಕ್ಕೆ ಹಚ್ಚುವುದರಿಂದ ಮುಖದ ಕಾಂತಿ ಏನಾಗ್ತದೆ ಅಂದರೆ ಹೆಚ್ಚಾಗ್ತದೆ. ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದ್ರೆ, ಕೆಲವರಿಗೆ ರಾತ್ರಿ ಟೈಮಲ್ಲಿ ನಿದ್ದೆ ಬರ್ತಾ ಇರಲ್ಲ, ಅಂಥವರಿಗೆ ಕೊಬ್ಬರಿ ಎಣ್ಣೆಯನ್ನು ಬೆಚ್ಚಗೆ ಮಾಡಿ ಪಾದಗಳಿಗೆ ಹಚ್ಚಿದರೆ ರಕ್ತ ಸಂಚಲನ ಆಗಿ ನಿದ್ರೆ ಚೆನ್ನಾಗಿ ಬರುತ್ತದೆ. ಈ ಟಿಪ್ಪನ್ನು ಒಂದ್ಸರಿ ಫಾಲೋ ಮಾಡಿ ನೀವು ಕೂಡ ನೋಡಿ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದ್ರೆ, ಮಗು ಎದೆ ಹಾಲು ಕುಡಿಸೋದು ಯಾವ ರೀತಿ ಬಿಡಿಸಬೇಕು ಅಂತ. ಹಾಗಲಕಾಯಿ ಸೊಪ್ಪಿನ ರಸವನ್ನು ಎದೆಗೆ ಹಚ್ಚಿದರೆ ಮಗು ಹಾಲು ಕುಡಿಯುವುದನ್ನು ನಿಲ್ಲಿಸುತ್ತದೆ, ಅಥವಾ ಬೇವಿನ ರಸವನ್ನು ಕೂಡ ಹಚ್ಚಿದರೆ ಮಗು ಎದೆ ಹಾಲು ಕುಡಿಯುವುದನ್ನು ಬಿಡುತ್ತೆ. ನೆಕ್ಸ್ಟ್ ಟಿಪ್ಪ ಕಣ್ಣಿನ ದೃಷ್ಟಿ. ಶಂಖಪುಷ್ಪ ಹೂವಿನ ಕಷಾಯವನ್ನು ತಯಾರಿಸಿ ದಿನಾಲೂ ಕುಡಿಯುವುದರಿಂದ ಕಣ್ಣಿನ ಮುಸುಕಾದ ದೃಷ್ಟಿ ರೇಟಿನ ಸಮಸ್ಯೆ ಕಡಿಮೆ ಮಾಡುವುದು. ನೆಕ್ಸ್ಟ್ ಟಿಪ್ಪ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಏನು ಮಾಡಬೇಕು ಅಂತಂದರೆ, ಒಂದೆಲಗ ಬ್ರಾಹ್ಮಿ ಸೊಪ್ಪನ್ನು ದಿನ 4 ತಿಂದರೆ ಜ್ಞಾಪಕ ಶಕ್ತಿ ಏನಾಗ್ತದೆ ಅಂದರೆ ಹೆಚ್ಚಾಗುತ್ತದೆ. ಲಾಸ್ಟ್ ಟಿಪ್ ಇದು, ತೂಕ ಇಳಿಸಿಕೊಳ್ಳಲು ಏನು ಮಾಡಬೇಕು ಅಂತಂದರೆ 2 ಗ್ಲಾಸ್ ನೀರಿಗೆ ಜೀರಿಗೆ ಹಾಕಿ ಕುದಿಸಿ 1 ಗ್ಲಾಸ್ ಮಾಡಿ ಬಿಸಿ ಬಿಸಿ ಬೆಳಗ್ಗೆ ಎದ್ದಾಗ ಕುಡಿಯಿರಿ. ಅತಿ ವೇಗವಾಗಿ ಇದನ್ನು ಕುಡಿಯುವುದರಿಂದ ತೂಕ ಕಡಿಮೆಯಾಗುತ್ತದೆ. ಈ ಟಿಪ್ಸ್ ಎಲ್ಲನೂ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.